ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜ್ ಹೇಗಾದ್ರೂ ಮಾಡಿ ನನ್ನ ಲವ್ ವಿಚಾರನ ತಿಳಿಸ್ಬೇಕು ಅಂತ ಅಲ್ಲಿ ಎಲ್ಲ ಪ್ಲಾನ್ನ ಸಕ್ಸಸ್ ಮಾಡಿರ್ತಾನೆ. ಅಲ್ಲಿ ವೇಟರ್ನ ಕರೆದಿ ಅವ್ರ ಮ್ಯಾನೇಜರ್ನೆಲ್ಲ ಕರೆಸ್ಬಿಟ್ಟು ನಾನು ಹೇಳಿದ ರೀತಿ ಎಲ್ಲ ಏರ್ಪಾಡು ಮಾಡಿದ್ದೀರಾ ಅಲ್ವಾ, ಕೇಕ್ ಎಲ್ಲ ರೆಡಿ ಇದೆ ಅಲ್ವಾ ಅಂತ ಎಲ್ಲ ಕೇಳ್ತಾ ಇರ್ತಾನೆ. ಹೌದು ಸರ್, ನೀವು ಹೇಳಿರೋ ರೀತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ, ನೀವು ಹೋಗಿ ಕುತ್ಕೊಳ್ಳಿ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಏನ್ರಿ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಈ ಕಡೆಯಿಂದ ಬರ್ತಾ ಇದ್ದೀರಾ? ಇನ್ನೇನು ಅಲ್ಲಿ ಯಾರಾದರೂ ಮೀಟ್ ಮಾಡೋದಿಕ್ಕೆ ಹೋಗಿದ್ನಾ? ಹಾಗಲ್ಲ ರೀ, ಕೇಳಿದಷ್ಟೇ ಅಂತ ಕಾವ್ಯ ಕೇಳ್ತಿದ್ರೆ, ಏನೂ ಇಲ್ಲ, ಸ್ವಲ್ಪ ಏನೋ ಕೆಲಸ ಇತ್ತು ಅದಕ್ಕೆ ಆ ಕಡೆ ಹೋಗಿದ್ದೆ, ಅಲ್ಲೂ ರೆಸ್ಟ್ ರೂಮ್ಸ್ ಇದ್ದಾವೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅವರೆಲ್ಲರೂ ಪರಸ್ಪರ ಮಾತಾಡ್ಕೊಳ್ತಾ ಇದ್ದಂಗೆ ಇನ್ನು ಆ ಹೋಟೆಲ್ ಮ್ಯಾನೇಜರ್ ಎಲ್ಲ ಇನ್ನು ಅನೌನ್ಸ್ ಮಾಡ್ತಾ ಇರ್ತಾರೆ. ಸ್ವರಾಜ್ ಅವರು ಈ ಹೋಟೆಲ್ಗೆ ಆಗಮಿಸಿ ಅವರ ಪತ್ನಿಗೆ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಈ ಏರ್ಪಾಡ್ನೆಲ್ಲ ಮಾಡಿದ್ದಾರೆ. ಹಾರ್ಟಿ ವೆಲ್ಕಮ್ ಸರ್, ಯು ಬೋತ್ ಆಫ್ ಯು ಅಂತೆಲ್ಲ ಹೇಳ್ತಿದ್ರೆ ಇನ್ನು ಅಲ್ಲಿರೋರೆಲ್ಲ ಕ್ಲಾಪ್ಸ್ ಹೊಡಿತಾ ಇರ್ತಾರೆ. ಆಗ ಇನ್ನು ಕೇಕ್ ಸಹ ಬರ್ತಾ ಇರುತ್ತೆ. ಅದನ್ನ ನೋಡಿ ಕಾವ್ಯ ನೋಡ್ತಾ ಇದ್ದಂಗೆ, ಏನಿದು ಕೇಕು, ಯಾಕ್ರಿ ಇದ್ರ ಮೇಲೆ ಏನ್ರಿ ಸಿಸ್ಟರ್ ಅಂತ ಬರ್ಸಿದ್ದೀರಾ ಅಂತ ನೋಡ್ತಿದ್ದಂಗೆ ಅವಳಿಗೆ ಶಾಕ್ ಆಗಿರುತ್ತೆ. ರಾಜ್ಗೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ. ನಾನು ಹೇಳಿದ್ದೇನು ಇವ್ರು ಮಾಡಿರೋದೇನು ಅಂತ ಅನ್ಕೊಳ್ತಿದ್ದಂಗೆ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ ತಂಗಿ ಸಾಂಗ್ಸ್ ಬರ್ತಾ ಇರ್ತವೆ, ತಂಗಿಗೆ ಸಂಬಂಧಿಸಿದ ಸಾಂಗ್ಸ್. ಅದನ್ನ ನೋಡಿ ಅವ್ರಿಗೆಲ್ಲರಿಗೂ ಅವರಿಬ್ರಿಗೂ ಸಹ ತುಂಬ ಬೇಜಾರಾಗ್ತಾ ಇದ್ರೆ ಕಾವ್ಯ ಒಳಗೊಳಗೆ ನಕ್ಕೊಂತಾ ಇರ್ತಾಳೆ. ಏನ್ರಿ ನೀವ್ ಯಾವಾಗ್ರಿ ನನಗೆ ಅಣ್ಣ ಆದ್ರಿ? ಹಾ, ಓ ಅಣ್ಣ ತಂಗಿಯರ ಈ ಬಂದ ಅಂತ ಈ ಹಾಡ್ನೆಲ್ಲ ಟಪ್ ಮಾಡಿಟ್ಟಿದ್ದೀರಾ? ಯಾಕ್ರಿ ನಿಮ್ಗೇನಾಯ್ತ್ರಿ? ಏ ಸುಮ್ಮನೆ ಇರೆ, ಅಲ್ಲಿ ನಾನೇನೋ ಟೆನ್ಷನಲ್ಲಿದ್ರೆ ನೀನೇನೆ ಈ ರೀತಿ ಆಟ ಆಡ್ತಾ ಇದೀಯ ನನ್ನ ಹತ್ರ ಅಂತ ಹೇಳ್ತಿದ್ದಂಗೆ ಮತ್ತೆ ಇನ್ನೊಂದು ಕೇಕ್ ಬರ್ತಾ ಇರುತ್ತೆ. ನೋಡಿದ್ರೆ ಅದು ಷಷ್ಠಿ ಪೂರ್ತಿ ಅವರು ಏರ್ಪಾಡು ಮಾಡ್ಕೊಂಡಿರೋ ಕೇಕು ಮತ್ತೆ ಕಾವ್ಯ ಅವ್ರ ಟೇಬಲ್ಗೆ ಬಂದಿರುತ್ತೆ. ಮ್ಯಾಮ್ ಅಂಡ್ ಸರ್ ಅಂತ ವೇಟರ್ ಹೇಳ್ತಿದ್ರೆ ಅದನ್ನು ನೋಡಿ ಕಾವ್ಯನ್ಗೆ ಖುಷಿನ ತಡ್ಕೊಳಕ್ಕಾಗ್ದಿರೋ ಒಳಗೊಳಗೆ ನಗ್ತಾ ಇರ್ತಾಳೆ. ಆಗ ಹೇಯ್ ಮ್ಯಾನೇಜರ್ ಬನ್ರಿ ಇಲ್ಲಿ, ನಾನು ಹೇಳಿದೇನು ನೀವೇನು ಮಾಡ್ತಾ ಇದ್ದೀರಾ? ಯೋ ದೇವ್ರೆ, ನೀವೇನು ಮಾಡೋದು ಬೇಡ, ಏನು ಬೇಡ, ನನ್ನ ಪ್ಲ್ಯಾನ್ ಎಲ್ಲ ಬಿಸ್ಕೆಟ್ ಹಾಕ್ದಂಗೆ ಆಗೋಯ್ತಲ್ಲ ರೀ, ಬೇಡ ಹೋಗ್ರಿ, ಫಸ್ಟು ನಮಗೆ ಫುಡ್ ತಂದು ಕೊಡಿ ಅಂತ ಹೇಳಿ ಇನ್ನು ಸಹ ಕಳ್ಸಿರ್ತಾನೆ. ಇನ್ನು ಫುಡ್ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರ್ಗಡೆ ಇನ್ನು ಮನೆಗೆ ಹಿಂತಿರುಗ್ತಾ ಇದ್ದಂಗೆ ಕಾವ್ಯ ರಾಜ್ನೇ ನೋಡಿ ನಗ್ತಾ ಇರ್ತಾಳೆ. ಆಗ ಯಾಕ್ರಿ ಅಷ್ಟು ಗರಂ ಆಗಿದ್ದೀರಾ? ಇನ್ನೇನು ನಾನು ಏನೋ ಅನ್ಕೊಂಡೆ ಪ್ಲ್ಯಾನಲ್ಲಿ, ಅದೆಲ್ಲ ಎಕ್ಕೊಟ್ಟೋಯ್ತು, ಇನ್ನೇನು ಮಾಡಲಿ? ನೋಡಿದ್ರೆ ನಿನಗೆ ಖುಷಿ ಅಲ್ವಾ ಒಳಗೆ? ಛೇ, ಆ ಥರ ಏನೂ ಇಲ್ಲ ರೀ, ನಿಮಗೂ ಬೇಜಾರಾದರೆ ನನಗೂ ಬೇಜಾರಾದಂಗಲ್ವಾ? ಮತ್ತೆ ಸುಮ್ಮನೆ ಇರು. ಅಯ್ಯೋ ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗ್ರಿ? ಸ್ವಲ್ಪ ಹೊತ್ತು ಹಾಡನ್ನ ಕೇಳಿ ನೀವೇ ರಿಲೀಫ್ ಆಗ್ತೀರಾ ಅಂತ ಹೇಳಿ ಇನ್ನು ಕಾವ್ಯ FM ಅಲ್ಲಿ ಸಾಂಗ್ ಇಡ್ತಾ ಇದ್ರೆ ಅಷ್ಟೊತ್ತಿಗೆ ಮತ್ತೆ ಅಲ್ಲಿ ತಂಗಿ ಸಾಂಗು ಮತ್ತೆ ಅಣ್ಣನ ಸಾಂಗ್ ಎಲ್ಲ ಬರ್ತಾ ಇರುತ್ತೆ. ಅದನ್ನ ನೋಡಿ ಕಾವ್ಯ ಬಿಕ್ಕಿ ಬಿಕ್ಕಿ ನಗ್ತಾ ಇರ್ತಾಳೆ. ಅದನ್ನ ನೋಡಿ ರಾಸ, ಯಪ್ಪ ದೇವ್ರೆ, ಬೆಳಗ್ಗೆಯಿಂದ ಕೇಳಿ ಕೇಳಿ ಸಾಕಾಗಿದೆ, ಆಫ್ ಮಾಡು ಈ ಕತೆ ಪುರಾಣನೆಲ್ಲ ಅಂತ ರಾಜ್ ಹೇಳ್ತಿದ್ರೆ, ಯಾಕ್ರಿ ಅಪರೂಪಕ್ಕೆ ಬರ್ಬಾರ್ದು ನಾವಿವತ್ತು ಹೊರ್ಗಡೆ ಬಂದಿದ್ದೀವಿ, ಅದು ನೀವು ಬರ್ದೇ ಇರೋರು ಇಷ್ಟು ತಾಳ್ಮೆಯಿಂದ ನನ್ನ ಹೊರ್ಗಡೆ ಕರ್ಕೊಬಂದು ಡಿನ್ನರ್ಗೆಲ್ಲ ಪ್ಲಾನ್ ಮಾಡಿಸಿದ್ರೆ ಈ ರೀತಿ ನಮಗೆಲ್ಲ ಉಲ್ಟಾ ಹೊಡಿತಿದ್ಯಲ್ಲ ರೀ ಅಂತ ಹೇಳ್ತಾ ಇರ್ತಾಳೆ. ಆಗ ರಾಜಿನೇನೋ ಮಾತಾಡ್ದಿರ ಮೌನವಾಗಿ ಹೋಗ್ತಿದ್ದಂಗೆ ಸಡನ್ ಆಗಿ ಕಾರ್ ಸಹ ಸ್ಟ್ರಕ್ ಆಗಿಬಿಟ್ಟಿರುತ್ತೆ. ಮುಂದೆ ಹೋಗ್ತಾನೆ ಇರೋದಿಲ್ಲ, ಜಾಮ್ ಆಗಿರುತ್ತೆ ಕಾರ್ ಒಳಗೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಅವರು ಅಯ್ಯೋ ಕಳವತ್ತಿ ಮಳೆ ಬೇರೆ ಬರೋ ಥರ ಇದೆ, ನಾವು ಇಲ್ಲೇ ಎಲ್ಲೋ ತಗ್ಲಾಕೊಂಡ್ಬಿಡ್ತೀವೇನೋ ಅಂತ ಅನ್ಕೊಳ್ತಾ ಇರ್ತಾನೆ ರಾಜ. ಹೌದು ರೀ, ಅಲ್ಲಿ ನೋಡ್ರಿ ಯಾವುದೋ ಒಂದು ಮನೆ ಇದೆ. ಹೌದು ಕಳವತ್ತಿ, ಯಾವುದೋ ದೆವ್ವದ ಮನೆನೋ ಏನೋ ಬಂಗ್ಲೆ ಥರ ಇದೆ. ಅಯ್ಯೋ ದೆವ್ವದ ಮನೆನಾ? ನಾನಂತೂ ಬರಲ್ಲ ರೀ. ಏ ಬಾರೆ, ಏನೂ ಆಗಲ್ಲ, ನಾನಿಲ್ವಾ ಜೊತೇಲಿ, ನಿನಗೆ ಫಸ್ಟೇ ಮಳೇಲಿ ನೆಂದ್ರೆ ಸರಿ ಹೋಗಲ್ಲ ಬಾ ಅಂತ ಹೇಳಿ ಇನ್ನು ರಾಜ್ ಕಾವ್ಯನ ಕರ್ಕೊಂಡು ಹೊರಡ್ತಾ ಇರ್ತಾನೆ. ಇನ್ನು ಆ ರೂಮ್ ಬಾಗ್ಲಿಗೆ ಓಪನ್ ಮಾಡಿದ ತಕ್ಷಣ ಕಾವ್ಯ, ಯಾರಾದರೂ ಇದ್ದೀರಾ ಮನೇಲಿ ಅಂತ ನೋಡ್ಕೊಳ್ತಾ ಬರ್ತಿದ್ರೆ ಅಲ್ಲಿ ಯಾರು ಮಾತಾಡ್ದಿರ ಮೌನವಾಗಿ ಇರ್ತಾರೆ. ರೀ ಯಾಕೋ ನನಗೆ ಭಯ ಆಗ್ತಿದೆ ರೀ, ಹೊರಟು ಬಿಡೋಣ ರೀ. ಬೇಡ ಕಳವತ್ತಿ, ಮಳೆ ಬೇರೆ ಬರ್ತಿದೆ, ಎಲ್ಲಿಗಂತ ಹೋಗ್ತೀಯಾ?
ಕಾರ್ ಬೇರೆ ಇಲ್ಲ, ಫೋನ್ ಬೇರೆ ಇಲ್ಲ, ಏನಂತ ಮಾಡ್ತೀಯ ಹೇಳು ಅಂತ ಹೇಳ್ತಿದಂಗೆ ಸರಿ ನಡಿ ಒಳಗೋಗಿ ನೋಡೋಣ ಅಂತ ಇನ್ನ ಕಾವ್ಯ ಮತ್ತೆ ರಾಜ್ ಒಳಗ್ ಬಂದು ನೋಡಿದ್ರೆ ಕ್ಯಾಂಡಲ್ ಲೈಟ್ಸ್ ಎಲ್ಲ ಮಿಣಮಿಣ ಅಂತ ಮಿಣುಕ್ತಾ ಇರುತ್ತೆ. ನೋಡಿದ್ರೆ ಕಾವ್ಯಗೂ ಮತ್ತೆ ರಾಜ್ಗೂ ತುಂಬಾ ಶಾಕ್ ಆಗಿರುತ್ತೆ. ನೋಡಿದ್ರೆ ಇದ್ರಿ ಯಾಕ್ರಿ ಇಷ್ಟೊಂದು ಕ್ಯಾಂಡ್ಲ್ಗಳೆಲ್ಲ ಅಂಟಿದೆ, ಇಲ್ಲಿ ಏನಾದ್ರೂ ಮಾಟ ಮಂತ್ರ ಮಾಡಿಸ್ತಿದಾರೇನ್ರಿ? ಏನಂತ ಮಾತಾಡ್ತಿದ್ಯಾ, ಸುಮ್ಮನೆ ಇರು ಅಂತ ಹೇಳಿ, ಅಯ್ಯೋ ಈಗ ಏನ್ ಮಾಡೋದು, ನಿನ್ ಬೇರೆ ಮಳೇಲಿ ನೆಂದೋಗಿದ್ಯಾ ಅಂತ ಇನ್ ಯೋಚನೆ ಮಾಡ್ತಾ ಬರ್ತಿದಂಗೆ ಅಲ್ಲೇ ಒಂದು ಸೀರೆ ಇರುತ್ತೆ, ತಗೋ ಇಲ್ಲೇ ಹೇಗೋ ಒಂದು ನಿನಗೋಸ್ಕರ ಸೀರೆ ಇದೆ ಅನ್ಸುತ್ತೆ, ಹೋಗಿ ಉಟ್ಕೊಂಡ್ ಬಾ. ಛೀ, ಯಾರು ಉಟ್ಕೊಂಡಿದ್ರೋ ಏನೋ ರೀ, ಹೊಸಾದಿದು, ಹೋಗಿ ಉಟ್ಕೊಂಡ್ ಬಾ ಅಂತ ಹೇಳಿ ಇನ್ನ ರಾಜ್ ಕಳಿಸ್ತಾ ಇರ್ತಾನೆ. ನೋಡಿದ್ರೆ ಕಾವ್ಯನ್ಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಎಲ್ಲ ಜೋರಾಗಿ ಗಾಳಿ ಬರ್ತಾ ಇರುತ್ತೆ, ಅಲ್ಲಿ ಯಾರೋ ಹೋಗೋ ತರ ಅನ್ನಿಸ್ತಾ ಇರುತ್ತೆ ಅವಳಿಗೆ. ಯಾರು ಇಲ್ಲಿ ಏನು ಇಲ್ಲ, ಹೋಗು ಅಂತ ಹೇಳಿ ಇನ್ನ ರಾಜ್ ಸಹ ಕಳಿಸ್ತಾ ಇದ್ರೆ, ರೀ ಹೇಗೋ ಮಳೆ ನಿಂತಿದೆ ಬರ್ರಿ ಹೊಂಟೋಗೋಣ ಮನೆಗೆ ಅಂತ ಹೇಳ್ತಾ ಇರ್ತಾಳೆ. ಬೇಡ ಹೋಗು ಕಳವತಿ, ಈಗ ಹೋಗಕ್ಕೂ ನಮ್ಗೆ ಕಾರ್ ಎಲ್ಲಿ ಸರಿಗಿದೆ ಅಂತ ಹೇಳ್ತಿದ್ದಂಗೆ, ಸರಿ ಫಸ್ಟು ನೀನು ಹೋಗಿ ಸೀರೆ ಬದಲಾಯಿಸ್ಕೊಂಡ್ ಬಾ ಅಂತ ಹೇಳಿ ಇನ್ನ ರಾಜ್ ಕಾವ್ಯನ ಕಳ್ಸಿರ್ತಾನೆ. ನೋಡಿದ್ರೆ ರಾಜ್ ಸಹ ಅವನು ಡ್ರೆಸ್ನೆಲ್ಲ ಚೇಂಜ್ ಮಾಡ್ತಾ ಇರ್ತಾನೆ. ಆಗ ಕಾವ್ಯನೇ ಹಾಗೆ ಪರ್ದೆಯಿಂದ ಸೀರೆ ಉಟ್ಕೊಳ್ತಾ ಇರೋಳ್ನ ಹಾಗೆ ನೋಡ್ತಾ ಅವನು ಕುತೂಹಲದಿಂದ ಕಳವತಿನ ನೋಡೋದಿಕ್ಕೆ ಆಸೆ ಪಡ್ತಾ ಇರ್ತಾನೆ. ಇನ್ನ ಕಾವ್ಯ ಸೀರೆ ಉಟ್ಕೊಂಡಿನ ಹೊರಗೆ ಬರ್ತಿದ್ದಂಗೆ ನಿನ್ನ ಪಕ್ಕಕ್ಕೆ ಕರ್ಕೊಬಂದು ಅವಳಿಗೆ ಭಯ ಆಗ್ತಾ ಇರುತ್ತೆ. ನೋಡಿದ್ರೆ ಕಾವ್ಯ ಇನ್ನ ಹೋಗಿ ರಾಜ್ನ ಗಟ್ಟಿಗೆ ಅಪ್ಕೊಂಡ್ಬಿಡ್ತಾಳೆ. ಆಗ ಇನ್ನ ಅಲ್ಲಿ ಕಾವ್ಯಂಗೂ ಮತ್ತೆ ರಾಜ್ಗೂ ಇಬ್ರಿಗೂ ರೊಮ್ಯಾನ್ಸ್ ನಡೀತಾ ಇರುತ್ತೆ. ನೋಡಿದ್ರೆ ಅದು ರಾಜ್ ಪ್ಲಾನೇ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಏತಕ್ಕಂದ್ರೆ ಅವರಿಬ್ರು ಮಿಂಗಲ್ ಆಗೋದಿಕ್ಕೆ ರಾಜ್ ಈ ರೀತಿ ಪ್ಲಾನ್ ಮಾಡಿದ್ದೇನೆ ಅಂತ ನನಗೂ ಸಹ ಗೊತ್ತಾಗ್ತಿದೆ. ಕಾವ್ಯಂಗೂ ಈ ವಿಚಾರ ಗೊತ್ತಾಗುತ್ತಾ ಇದು ನಾನೇ ಮಾಡಿದ್ದೆ ಅಂತ ರಾಜ್ ಬಾಯ್ ಬಿಡ್ತಾನ. ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ಮತ್ತೆ ರಾಜ್ ಇಬ್ರು ಒಬ್ರಿಗೊಬ್ರು ಪರಸ್ಪರ ಅವ್ರ ಖುಷಿನ ಹಂಚ್ಕೊಂಡು ಇನ್ನ ಹಾಸಿಗೆ ಮೇಲೆ ಮಲ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ. ಇನ್ನು ಅವ್ರ ಖುಷಿನೆಲ್ಲ ಸಂತೃಪ್ತಿಯಾಗಿ ಇನ್ನ ನಿದ್ದೆಗೆ ಹೊಂಟೋಗಿರ್ತಾರೆ. ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ ಮತ್ತೆ ಅವ್ರ ಅಮ್ಮ ಏನು ಇಷ್ಟೊತ್ತಾದ್ರೂ ಬರಲಿಲ್ಲ ಮನೆಗೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಯಾಕೆ ಅಪ್ಪಣ್ಣ ಏನಾಯ್ತು? ಅಲ್ಲ ಅತ್ತೆ, ನೋಡಿದ್ರೆ ನಾವು ಫಸ್ಟ್ ನೈಟ್ಗೆಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ, ಮಕ್ಕಳು ನೋಡಿದ್ರೆ ಇನ್ನೂ ಬಂದಿಲ್ಲ, ಫೋನ್ ಮಾಡೋಣವಾ ಅತ್ತೆ? ಬೇಡ ಅಪ್ಪಣ್ಣ, ಅವರು ಇವತ್ತಾನೇ ಹೊರಗಡೆ ಹೋಗಿದ್ದಾರೆ, ನೆಮ್ಮದಿಯಾಗಿ ಊಟ ಅದು ಇದು ಮಾಡ್ಕೊಂಡು ಬರ್ತಾರೆ ಬಿಡು ಅಂತ ಹೇಳ್ತಿದ್ದಂಗೆ, ಅಯ್ಯೋ ಹೌದು ಅತ್ತೆ, ನಾನು ಕಾವ್ಯನ್ಗೆ ತುಂಬ ಅನ್ಯಾಯ ಮಾಡಿದೆ, ಇನ್ನು ಆ ರೀತಿ ಎಲ್ಲ ನಡ್ಕೊಳಕ್ ಬಿಡಬಾರ್ದು ಅಂತ ಅವರಿಬ್ರು ಸಹ ಮಾತಾಡ್ತಾ ಇರ್ತಾರೆ. ಈಗ ಕಾವ್ಯ ಮತ್ತು ರಾಜ್ ಇಬ್ರು ಒಂದಾಗಿದ್ದಾರೆ. ಈಗ ಆ ವಿಚಾರ ಮನೆಯಲ್ಲಿ ಎಲ್ಲರಿಗೂ ತಿಳಿಯುತ್ತಾ ಅಥವಾ ಮತ್ತೆ ಸ್ವರಾಜ್ ಅವ್ರ ಅಜ್ಜಿ ಮತ್ತು ಅಪರ್ಣ ಅವರು ಏರ್ಪಾಟ್ ಮಾಡಿರೋ ಫಸ್ಟ್ ನೈಟ್ ಕಾರ್ಯಕ್ರಮ ಅವ್ರಿಗೆ ಗೊತ್ತಾಗುತ್ತಾ? ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್